ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಇನ್ಮುಂದೆ ಕನಕಪುರ ಸರದಾರನ ಸರ್ಕಾರ. ಬುಧವಾರದಿಂದ ಕರ್ನಾಟಕದಲ್ಲಿ ಡಿಕೆಶಿ ದರ್ಬಾರ್ ಶುರುವಾಗುತ್ತೆ. ಸಿಎಲ್ಪಿ ನಾಯಕನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಡಿಕೆಶಿ ಅವರು. ಇನ್ನು ಡಿಕೆ ಶಿವಕುಮಾರ್ ಬುಧವಾರದಿಂದ ಕರ್ನಾಟಕದಲ್ಲಿ ಡಿಕೆಶಿ ದರ್ಬಾರ್ ಶುರುವಾಗುತ್ತೆ. ಇನ್ನು ಸಿಎಲ್ಪಿ ನಾಯಕನಾಗಿ ಸರ್ವಾನುಮತದಿಂದ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸರ್ಕಾರ ರಚನೆಗೆ ಡಿಕೆಶಿಗೆ ರಾಜ್ಯಪಾಲರಿಂದ ಅಧಿಕೃತ ಆಹ್ವಾನ ಕೂಡ ಬಂದಿದೆ. ಡಿಕೆ ಶಿವಕುಮಾರ್ ಅವರನ್ನ ತಾವರ್ ಚಂದ್ ಗೆಹ್ಲೋಟ್ ಅವರು ಆಹ್ವಾನಿಸಿದ್ದಾರೆ. ಇದೇ ಜೂನ್ 3ರಂದು ಸಂಜೆ 4ರಿಂದ 5 ಗಂಟೆಯ ಒಳಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ. ಮೊದಲ ಹಂತದಲ್ಲಿ ಡಿಕೆಶಿ ಜೊತೆ 9 ಸಚಿವರಿಂದ ಪ್ರತಿಜ್ಞಾ ವಿಧಿಯಾಗುತ್ತೆ. ಇನ್ನು ಕಾಂಗ್ರೆಸ್ ನಾಯಕತ್ವಕ್ಕೆ ಕೊನೆಗೂ ಕೂಡ ಇತಿಶ್ರೀ ಹಾಡಿದ ಹೈಕಮಾಂಡ್. ನಾಯಕತ್ವದ ಹೈಡ್ರಾಮಕ್ಕೆ ಶಾಂತವಾಗಿಯೇ ಈಗ ವರಿಷ್ಠರು ತೆರೆ ಎಳೆದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲರಿಗೂ ನಮಸ್ಕಾರ. ಮಿಸ್ಟರ್ ವೇಣುಗೋಪಾಲ್ ಜಿ, रणदीप सुरजेवाला जी, सिद्धरामಯ್ಯ जी, जयराम रमेश जी, नाजिर जी, हरिप्रसाद जी, जॉर्ज जी, and our secretary Mr. Deshmukh, Abhishek Dutt and Gopinath ji, all the members of the CLP, including the parliament members and the MLAs and council members. It is a great honor for me, from the grassroots whom has been working this party for 45 years, to be elected from the leadership with all your support. And I would like to thank the High Command, Shri Mallikarjun ji, Kharge ji, Rahul Gandhi ji, Sonia Gandhi ji, and our two General Secretaries who have been responsible under the guidance of Shri Siddaramaiah ji, our Venugopal ji and Randeep ji, who stood like a pillar to see that this entire transaction of power and making me a leader of the Congress party has been decided today. I wholeheartedly, with my commitment to the Congress party, I thank them and I will share a lot of issues in the later. Today, Karnataka ಜನತೆಯ ಹಾಗೂ I am just moving a resolution in Kannada. It will also be sent in English to the major media paper, thanking our leader Mr. Siddaramaiah ji for his strong commitment from 2006 till today. ಕರ್ನಾಟಕ ಜನತೆಯ ಹಾಗೂ ಕಾಂಗ್ರೆಸ್ ಪಕ್ಷ ನೀಡುವ ವಿಶಿಷ್ಟ ಸೇವೆಯನ್ನು ಸ್ಪಂದಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅವರು 2013 ಮತ್ತು 2023 ಮುಖ್ಯಮಂತ್ರಿಯಾಗಿ ಹಾಗೂ 2 ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದಂತಹ ಸೇವೆಯನ್ನ ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ನಾಯಕ ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿ ಅವರ ಸಂಪೂರ್ಣವಾದಂತಹ ನಂಬಿಕೆಯನ್ನ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಇದೇ ಆದರ್ಶಗಳನ್ನ ಹಾದಿಯಲ್ಲಿ
ನಡೆಯುತ್ತದೆ. ನಾವು ಅವರಿಗೆ ತಮ್ಮ ಹೃದಯಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕರ್ನಾಟಕದ ಜನತೆಯ ಸೇವೆ ಮಾಡಲು ಪ್ರತಿಯೊಬ್ಬರು ವಲಯದಲ್ಲೂ ಕೂಡ ಪರಿವರ್ತನಾತ್ಮಕವಾದಂತಹ ಅಭಿವೃದ್ಧಿಯನ್ನ ತರಲು ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿದ್ದ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಹಾಗೂ ಮಾರ್ಗದರ್ಶನವನ್ನ ನಾವು ಸದಾ ಬಯಸುತ್ತೇವೆ. ಧನ್ಯವಾದಗಳು. ಈ ನಿರ್ಣಯವನ್ನ ನಾನು ಮಂಡಿಸ್ತಾ ಇದ್ದೇನೆ. ತಾವೆಲ್ಲ ಕೂಡ ಬಹುಮತದಿಂದ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. On behalf of the Congress Legislative Party, I would like to thank all the members of the Congress Legislative Party who have been here. We have Kanality, our leader, Shri Siddaramaiah, for 8 strong years, and being a leader of the opposition for twice, he has been worked tirelessly to fulfill the dreams of the congressmen and the state, not only in Karnataka, the entire country. Whatever the leadership we have given to the country, we have sent a message. All those things have become the national guarantees, and all the programs which we have given from Karnataka has been appreciated worldwide. So on behalf of all the congressmen of the entire country, I would like to thank him on behalf of all of you for having given a great service to the great organization. We are with him in the future also. We will all work together. We will see that we have a very big task in the next 28. Let us all work together and see that the dream of our Congress leadership which they desire, we will fulfill them, and this leadership we will work together. Thank you. I will now ಮುಖ್ಯಮಂತ್ರಿಯಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರನ್ನ ಇಲ್ಲಿಂದ ಮುಂದಕ್ಕೆ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡ್ತಕ್ಕಂಥ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಮಾನ್ಯ ಸಿದ್ದರಾಮಯ್ಯ